ಸ್ನೇಹಿತರೆ, ನಮ್ಮ ಭಾರತದ ರಕ್ಷಣಾ ಬೆಳವಣಿಗೆಗಳ ಪ್ರತಿಯೊಂದು ಸುದ್ದಿಯೂ ನಿಮಗೆ ತಲುಪಬೇಕೆಂಬುದು ನಮ್ಮ ಉದ್ದೇಶ. ನಿಮ್ಮ ಒಂದು ಸಬ್ಸ್ಕ್ರೈಬ್ ನಮಗೆ ದೊಡ್ಡ ಪ್ರೋತ್ಸಾಹ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡುವುದರ ಮೂಲಕ ಪ್ರೋತ್ಸಾಹ ನೀಡಿ ಎಂದು ನಿಮ್ಮಲ್ಲಿ ಕೇಳಿಕೊಳ್ಳುತ್ತೇವೆ. ನಮಸ್ಕಾರ ಗೆಳೆಯರೇ, ದೇಶ ಪ್ರೇಮಿಗಳೇ, ನಮ್ಮ ಕನ್ನಡ ಡಿಫೆನ್ಸ್ ನ್ಯೂಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಿಮಗೆ. ನಮಸ್ಕಾರ ಸ್ನೇಹಿತರೆ, ಭಾರತದ ನೌಕಾ ಶಕ್ತಿ ಇನ್ನಷ್ಟು ಬಲಗೊಳ್ಳಲಿದೆ. ಭಾರತ ಮತ್ತು ಜಪಾನ್ ದೇಶಗಳ ನಡುವೆ ಒಂದು ಐತಿಹಾಸಿಕ ರಕ್ಷಣಾ ಒಪ್ಪಂದವು ಶೀಘ್ರದಲ್ಲೇ ಅಂತಿಮಗೊಳ್ಳಲಿದೆ. ಅದುವೇ ಯೂನಿಕಾರ್ನ್ ಮಾಸ್ಟ್. ಭಾರತದಲ್ಲಿರುವ ಜಪಾನ್ನ ರಾಯಭಾರಿಯಾದ ಓನೋ ಕೈಚಿ ಅವರು ನವದೆಹಲಿಯಲ್ಲಿ ನಡೆದ ಇಂಡಿಯಾ ಫೌಂಡೇಶನ್ ಸಮ್ಮೇಳನದಲ್ಲಿ ಮಾತನಾಡುತ್ತಾ ಭಾರತ ಮತ್ತು ಜಪಾನ್ ನಡುವೆ ಯೂನಿಕಾರ್ನ್ ರೇಡಾರ್ ಮಾಸ್ಟ್ನ ಜಂಟಿ ಉತ್ಪಾದನೆ ಮತ್ತು ಅಭಿವೃದ್ಧಿಯ ಒಪ್ಪಂದ ಶೀಘ್ರದಲ್ಲೇ ಅಂತಿಮಗೊಳ್ಳಲಿದೆ ಎಂದು ತಿಳಿಸಿದರು. ಹಾಗಾದರೆ ಈ ಯೂನಿಕಾರ್ನ್ ಅಂದರೇನು ಎಂದು ತಿಳಿದುಕೊಳ್ಳೋಣ. ಯೂನಿಕಾರ್ನ್ ಅಂದರೆ ಯೂನಿಫೈಡ್ ಕಾಂಪ್ಲೆಕ್ಸ್ ರೇಡಿಯೋ ಆಂಟೆನಾ. ಇದು ನೌಕಾ ಹಡಗುಗಳ ಮೇಲೆ ಅಳವಡಿಸುವ ಒಂದು ವಿಶೇಷ ಮಾಸ್ಟ್ ಆಗಿದ್ದು, ಇದರಲ್ಲಿ ಸಂಯೋಜಿತ ಸಂವಹನ ವ್ಯವಸ್ಥೆ ಇದೆ. ಇದು ಹಡಗುಗಳ ಸ್ಟೆಲ್ತ್ ಗುಣಮಟ್ಟ, ಅಂದರೆ ಶತ್ರುವಿನ ರೆಡಾರ್ಗೆ ಸಿಗದಂತೆ ಇರಲು ಸಹಾಯ ಮಾಡುತ್ತದೆ. ಸಾಮಾನ್ಯ ಮಾಸ್ಟ್ಗಳಲ್ಲಿ ಅನೇಕ ಆಂಟೆನಾಗಳನ್ನು ಬೇರೆ ಬೇರೆ ಕಡೆ ಜೋಡಿಸಲಾಗಿರುತ್ತದೆ. ಆದರೆ ಯೂನಿಕಾರ್ನ್ ಮಾಸ್ಟ್ನಲ್ಲಿ ಎಲ್ಲ ಆಂಟೆನಾಗಳನ್ನು ಒಂದೇ ಕಾಲಂನಲ್ಲಿ ಅಳವಡಿಸಲಾಗುತ್ತದೆ. ಇದರಿಂದ ರೇಡಾರ್ ಸಿಗ್ನೇಚರ್ ಗಣನೀಯವಾಗಿ ಕಡಿಮೆಯಾಗುತ್ತದೆ. ಐತಿಹಾಸಿಕ ಒಪ್ಪಂದ ಈಗಾಗಲೇ 2024 ನವೆಂಬರ್ 15ರಂದು ಟೋಕಿಯೋದಲ್ಲಿರುವ ಭಾರತೀಯ ರಾಯಭಾರ ಕಚೇರಿಯಲ್ಲಿ ಭಾರತ ಮತ್ತು ಜಪಾನ್ನ ನಡುವೆ ಮೆಮೊರೆಂಡಮ್ ಆಫ್ ಇಂಪ್ಲಿಮೆಂಟೇಷನ್ MOUಗೆ ಸಹಿಯಾಗಿದೆ. ಇದು ಎರಡೂ ದೇಶಗಳ ನಡುವಿನ ಮೊಟ್ಟ ಮೊದಲ ರಕ್ಷಣಾ ತಂತ್ರಜ್ಞಾನದ ಜಂಟಿ ಅಭಿವೃದ್ಧಿಯ ಒಪ್ಪಂದ ಎನಿಸಿಕೊಂಡಿದೆ. ಭಾರತದ ಕಡೆಯಿಂದ ಭಾರತ್ ಎಲೆಕ್ಟ್ರಾನಿಕ್ಸ್ ಲಿಮಿಟೆಡ್ BEL ಈ ಯೋಜನೆಯ ನೇತೃತ್ವವನ್ನು ವಹಿಸಲಿದ್ದು, ಜಪಾನ್ನ ತಂತ್ರಜ್ಞಾನ ತಜ್ಞರ ಸಹಯೋಗದಲ್ಲಿ ಇದನ್ನು ಭಾರತದಲ್ಲೇ ತಯಾರಿಸಲಾಗುವುದು. ಈ ತಂತ್ರಜ್ಞಾನವನ್ನು ಜಪಾನ್ನಲ್ಲಿ ಯಾವ ಹಡಗುಗಳಲ್ಲಿ ಬಳಸಲಾಗುತ್ತಿದೆ? ಸ್ನೇಹಿತರೆ, ಈ ಯೂನಿಕಾರ್ನ್ ಆಂಟೆನಾಗಳನ್ನು 3 ಜಪಾನಿ ಕಂಪನಿಗಳು ಜಂಟಿಯಾಗಿ ಅಭಿವೃದ್ಧಿಪಡಿಸಿದ್ದು, ಇದು ಪ್ರಸ್ತುತ ಜಪಾನ್ ನೌಕಾಪಡೆಯ ಮೊಗೊಮಿ ಕ್ಲಾಸ್ ಫ್ರಿಗೇಟ್ಸ್ ಎಂಬ ಯುದ್ಧ ನೌಕೆಗಳ ಮೇಲೆ ಅಳವಡಿಸಲಾಗಿದೆ. ಇದರ ಕಾರ್ಯತಂತ್ರದ ಮಹತ್ವವು ಜಪಾನ್ನ ರಾಯಭಾರಿಯಾದ ಓನೋ ಕೈಚಿ ಅವರು ಹೇಳಿದ ಪ್ರಕಾರ ಸಮುದ್ರ, ಭೂಮಿ, ವಾಯು ಮತ್ತು ಇತರ ಕ್ಷೇತ್ರಗಳಲ್ಲಿ ಭಾರತ ಮತ್ತು ಜಪಾನ್ ಸೇನೆಗಳು ಒಟ್ಟಾಗಿ ಕಾರ್ಯನಿರ್ವಹಿಸಬಲ್ಲ ಸಾಮರ್ಥ್ಯವನ್ನು ಹೆಚ್ಚಿಸಿಕೊಳ್ಳಲಿದ್ದಾರೆ. ಜಪಾನ್ 2026ರ ಅಂತ್ಯದ ವೇಳೆಗೆ ತನ್ನ GDPಯ 2% ರಕ್ಷಣೆಗೆ ವ್ಯಯಿಸುವ ಗುರಿ ಹೊಂದಿದೆ. ಸ್ನೇಹಿತರೆ, ಈ ಯೂನಿಕಾರ್ನ್ ಮಾಸ್ಟ್ ಒಪ್ಪಂದ ಕೇವಲ ಒಂದು ತಂತ್ರಜ್ಞಾನದ ವರ್ಗಾವಣೆ ಮಾತ್ರವಲ್ಲ, ಇದು ಭಾರತ ಮತ್ತು ಜಪಾನ್ ನಡುವಿನ ಆಳವಾದ ಕಾರ್ಯತಂತ್ರ ಸ್ನೇಹದ ಸಂಕೇತ. ಭಾರತೀಯ ನೌಕಾಪಡೆ ಇನ್ನಷ್ಟು ಶಕ್ತಿಶಾಲಿಯಾಗಲಿದೆ. ಹಿಂದೂ ಮಹಾಸಾಗರ ಪ್ರದೇಶದಲ್ಲಿ ಭಾರತದ ಪ್ರಾಬಲ್ಯ ಮತ್ತಷ್ಟು ದೃಢವಾಗಲಿದೆ. ಸ್ನೇಹಿತರೆ, ಈ ವಿಷಯದ ಬಗ್ಗೆ ನಿಮ್ಮ ಅನಿಸಿಕೆ ಮತ್ತು ಅಭಿಪ್ರಾಯಗಳನ್ನು ದಯವಿಟ್ಟು ಕಾಮೆಂಟ್ ಮಾಡಿ ತಿಳಿಸಿ. ಧನ್ಯವಾದಗಳು. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಮತ್ತು ನಮ್ಮ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನ್ ಒತ್ತಿ. ಯಾವ ಅಪ್ಡೇಟ್ಗೂ ಮಿಸ್ ಆಗಬೇಡಿ. ಡಿಫೆನ್ಸ್ ಸುದ್ದಿಗಳನ್ನು ತ್ವರಿತವಾಗಿ ಪಡೆಯಿರಿ. ನಿಮ್ಮ ಬೆಂಬಲವೇ ನಮ್ಮ ಶಕ್ತಿ. ಭಾರತ ಬಲಿಷ್ಠವಾಗಲಿ ಎಂದು ಆಶಿಸುತ್ತಾ ಭಾರತ ಮಾತೆಗೆ ಜೈ. ಧನ್ಯವಾದಗಳು.